ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದೆ. ಅರಣ್ಯ ಇಲಾಖೆ ಮತ್ತು ಸಚಿವರಲ್ಲಿ ಇದಾಗಲಿ ಏನು ಕ್ರಮ ತಗೊಂಡಿದ್ದಾರೆ? ನಮಸ್ತೆ, ಉದಯ ಎಕ್ಸ್ಪ್ರೆಸ್ ವಾಹಿನಿಯವ್ರಿಗೆ. ಏನು ಕಳೆದ 8 ತಿಂಗಳಿಂದ ನಾವು ಅರಣ್ಯ ಇಲಾಖೆಗಿರ್ಬೋದು, ಅರಣ್ಯ ಸಚಿವರಿಗಿರ್ಬೋದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿಗೂ ಎಲ್ಲರಿಗೂ ಕೊಟ್ಕೊಂಬಂದಿದ್ದೀವಿ ಮನವಿಗಳನ್ನ. ಇವತ್ತು ನೋಡಿ ಏನಾಗಿದೆ ಅಂದರೆ, ಮಾನ್ಯ ಅರಣ್ಯ ಸಚಿವರು ನಾವು ಕ್ರಮ ತಗೋತೀವಿ ಅಂತ ಭರವಸೆ ಕೊಡ್ತೀವಿ ಅಂತ ಹೇಳಿದ್ರು. ಸಮಾಧಿ ಧ್ವಂಸ ಆದಾಗ, ಘಟನೆಗಳಾದಾಗ ಆ 8 ತಿಂಗಳಾದರೂ ಅವರು ಅಧಿಕಾರಾವಧಿಯಲ್ಲಿ ಏನು ಕೆಲಸನೂ ಮಾಡಿಲ್ಲ. ಇವಾಗ ಏನಾಗಿದೆ ಅಂದರೆ, ಈ ಅಧಿಕಾರಿ ಸಾಯಿಗಳು ಇವತ್ತೇನಿದ್ದಾರೆ ಎಲ್ಲ ಒಂದು ಹಣದ ಮೋಹಕ್ಕೆ ಬಲಿಯಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ, 8 ತಿಂಗಳಾದರೂ ಇವರು ಅಭಿಮಾನಿಸಲು ಹೊಸಕ್ಕೆ ತಗೊಳ್ಳೋಕ್ಕೆ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ, ಅರಣ್ಯ ಸಚಿವರಾಗಲಿ, ಯಾರು ಇನ್ನೂವರೆಗೂ SIT ಅವರಾಗಲಿ ಇನ್ನೂ ಒಂದು ಮೀಟಿಂಗ್ ಮಾಡಿಲ್ಲ. ಇವತ್ತು ನಾವು ಒಂದು ಫೈಲ್ ಮೂವ್ ಆಗಬೇಕು, ಅದಕ್ಕೆ ಒಂದು ಮೀಟಿಂಗ್ ಮಾಡಬೇಕು ಅಂದರೆ ಸುಮಾರು ಕೋಟ್ಯಾಂತರ ರೂಪಾಯಿಗಳು ಕೊಡಬೇಕಾಗತ್ತೆ ಅಂತ ಕಾಣುತ್ತೆ ನನಗೆ, ನನ್ನ ಅನಿಸಿಕೆ. ಇವತ್ತು ಸಾವಿರಾರು ಮನವಿಗಳು ಬರ್ತವೆ ಅಧಿಕಾರಿಗಳಿಗೆ, ಸಚಿವರಿಗೆ. ಸಚಿವರು ಆಗಲಿ, ಮುಖ್ಯಮಂತ್ರಿಗಳಾಗಲಿ ಆ ಮನವಿಗಳನ್ನ ಪರಿಶೀಲನೆ ಮಾಡಲ್ಲ, ಎಲ್ಲ ಅಧಿಕಾರಿಗಳೇ ನೋಡ್ಕೊತಾರೆ. ನಾನು ಸುಮಾರು ನನ್ನ ಅನುಭವದ ಈ 8-9 ತಿಂಗಳು ನಾನು ವಿಕಾಸಸೌಧ ವಿಧಾನಸೌಧಕ್ಕೆ ತುಂಬಾ ಅಲ್ದಿದ್ದೀನಿ, ತುಂಬ ಸರಿ ಹೋಗಿದ್ದೀನಿ. ನನ್ನ ಹತ್ರ ಸ್ಲಿಪ್ಗಳಿದೆ ಹೋಗಿರೋದು. ಅಧಿಕಾರಿಗಳು ಫಾಲೋ ಅಪ್ ಮಾಡಿ ಅರಣ್ಯ ಭವನಿಗೆ ಕಳಿಸ್ತಾರೆ, ACS ಆಫೀಸಿಗೆ ಕಳಿಸ್ತಾರೆ, DC ಆಫೀಸಿಗೆ ಕಳಿಸ್ತಾರೆ, ಅವ್ರಿಗೆ ಕಳಿಸ್ತಾರೆ. ಎಲ್ಲ ಅರಣ್ಯ ಭವನಕ್ಕೆ ಹೋಗಿ ಎಲ್ಲ ಮನವಿಗಳು ಬಿದ್ದಿವೆ. ಅರಣ್ಯ ಇಲಾಖೆಯವರು ಹೇಳ್ತಾರೆ ಅರಣ್ಯ ಸಚಿವರು ಇಲ್ಲ ಇವಾಗ ಅಂತಾರೆ. ಅವರು ಇನ್ನೂ ಯಾರನ್ನೂ ಅಧಿಕಾರ ವಹಿಸ್ಕೊಂಡಿಲ್ಲ, ಅವ್ರು ಬಂದ್ರೇ ಕೆಲಸ ಆಗೋದು ಅಂತಾರೆ. ನೋಡಿ ಹೆಂಗೆ ನೋಡಿ, ಸಚಿವರು ಚೇಂಜ್ ಆಗಬೇಕು. ಈಶ್ವರ್ ಖಂಡ್ರೆ ಅವರಿದ್ರು, ಅವ್ರು ಮನೆಗೆ ಹೋದ್ರು, ಯಾವುದೋ ಗ್ರಾಮೀಣಾಭಿವೃದ್ಧಿ ತಗೊಂಡಿದ್ದಾರೆ. ಅವ್ರೇನೋ ಮಾಡ್ಕೊಳ್ಳಿ, ಅವರೆಲ್ಲ ಅನ್ಫಿಟ್ ಸಚಿವರುಗಳು ಇವರೆಲ್ಲ. ಹೇಳಬೇಕು ಅಂದರೆ ನಾವು ನಮ್ಮನೆ ಕೆಲಸ ಮಾಡ್ತಾಯಿಲ್ಲ. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಏನು ಸಮಾಧಿ ಧ್ವಂಸ ಮಾಡಿದ್ದಾನೆ ನೀಚ ಕಾರ್ತಿಕ್, ಅವನಿಗೂ ಇಲ್ಲಿವರೆಗೂ ಯಾವುದೇ ಒಂದು ಸಭೆ ಕರೆದು ಅವನಿಗೆ ಒಂದು ವ್ಯವಹಾರ ಒಂದು ನೋಟಿಸ್ ಕೊಟ್ಟಿಲ್ಲ. ಮತ್ತು ಸಚಿವರಾಗಲಿ ಇಲ್ಲಿವರೆಗೂ ಇದ್ರ ಬಗ್ಗೆ ಮೀಟಿಂಗ್ ಮಾಡಿಲ್ಲ ಸಚಿವರು 8 ತಿಂಗಳಿಂದ. ಈಗ ನಾವು ಹೋಗಿ ಅರಣ್ಯ ಭವನಕ್ಕೆ ಆಗಲಿ, ACS ಆಫೀಸಿಗಾಗಲಿ ಎಲ್ಲ ಇವಾಗ ಸಚಿವರು ಬಂದ ಮೇಲೆ ಅವರು ತೊಗೊಬೇಕು, ಮುಖ್ಯಮಂತ್ರಿಗಳು ತೊಗೋಬೇಕು ಅಂತಾರೆ. ಮುಖ್ಯಮಂತ್ರಿಗೂ 2 ಮನವಿ ಕೊಟ್ಟಿದ್ದೀನಿ. ನಮಗೆ ತುಂಬ ನೋವಾಗ್ತಾ ಇದೆ. ಏನಂತಂದರೆ, ಇವತ್ತು ಎಲ್ಲೋದ್ರೂ ಲಂಚ. ಈ ಲಂಚ ಕೊಟ್ಟರೆ ಆ ಫೈಲ್ ಮೂವ್ ಆಗೋದು, ಆ ಕಡತ ಮುಂದುವರಿಯೋದು, ಆ ಕಡತದ ಬಗ್ಗೆ ಲೀಗಲಾಗಿ ಆದೇಶ ಮಾಡಬೇಕು ಅಂತಂದರೆ ಇವತ್ತು ಕೋಟ್ಯಾಂತರ ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳು ಇವತ್ತು ಚೆಲ್ಲೋ ಸಂದರ್ಭ ಬಂದಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಅನುಭವದಲ್ಲಿ ತುಂಬ ಬೇಸರ ಆಗ್ತಾಯಿದೆ. ಇದೇ ಇವರು ಸಚಿವರು ಅದು ಯಾವಾಗ ವಹಿಸ್ಕೊತಾರೋ ಗೊತ್ತಿಲ್ಲ. ಎಲ್ಲ ಖಾತೆ ವ್ಯತೆ ಗುದ್ದಾಡ್ತಲೇ ಈ ಸರ್ಕಾರ ಮುಳುಗಿದೆ. ಇವತ್ತು ಅವರವರ ಬೇಕಾದವ್ರ ಫೈಲ್ಗಳು ಮೂವ್ ಆಗುತ್ತೆ ಹೊರತು ನಾಡಿನ ಜನಸಾಮಾನ್ಯರ ಆಗಲಿ, ಒಬ್ಬ ಮೇರು ನಟರ ಒಂದು ಕೆಲಸ ಆಗಲಿ ಇವತ್ತು ಆಗ್ತಾಯಿಲ್ಲ ಅಧಿಕಾರಿ ವಲಯದಲ್ಲಿ. ಈ ಅಧಿಕಾರಿಗಳು ಅದೇನಕ್ಕೆ ಕೆಲಸ ಮಾಡ್ತಾರೆ? ಅಧಿಕಾರಿಗಳು ಅವರೆಲ್ಲ ಅಧಿಕಾರದಲ್ಲಿರೋಕ್ಕೆ ನಲಾಯಕ ಅಧಿಕಾರಿಗಳು. ಏನಂತಂದರೆ ವೇಸ್ಟು. ಅವರು ಸಚಿವರು, ಮುಖ್ಯಮಂತ್ರಿಗಳು ಕೈ ಗೊಂಬೆಯಾಗಿ ಇವ್ರು ಕೆಲಸ ಮಾಡ್ತಾ ಇರೋದು. ಇವರು ನಾಡಿನ ಸೇವೆ ಮಾಡೋಕ್ಕೆ ಬಂದಿಲ್ಲ, ಜನಗಳ ಸೇವೆ ಮಾಡೋಕ್ಕೆ ಬಂದಿಲ್ಲ. ಕುಂದುಕೊರತೆ ಇವ್ರ ಜೀವಮಾನ ಅಂದರೆ ಅಧಿಕಾರಿಗಳ ಕೈಯಲ್ಲಿ ಆಗೋದೇ ಇಲ್ಲ. ಸಣ್ಣ ಪುಟ್ಟ ಮಾಡಿಕೊಡ್ಬೋದು ಅಷ್ಟೇ. ದೊಡ್ಡ ಇಶ್ಯೂ ವ್ಯವಹಾರಗಳು ಇವ್ರ ಕೈ ಹಾಕೋದಿಲ್ಲ. ಎಲ್ಲ ಸಚಿವರು ಮುಖ್ಯಮಂತ್ರಿ ಮೇಲೆ ಹಾಕ್ತಾರೆ. ನೋಡೋಣ, ನಮಗೂ ಕಾನೂನಿದೆ, ಕಾನೂನು ಹೋರಾಟ ಇದೆ. ಅದರಲ್ಲೂ ಇವರು ಏನೇ ಸುಮ್ಮನೆ ಬಿಟ್ಬಿಡೋ ಅಭಿಮಾನಿ ಅಂತೂ ಅಲ್ಲ, ಹೋರಾಟಗಾರ ನಾನು. ಅವರಿಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತೀನಿ. ನಾನು ಯಾವ ಥರ ಬಿಸಿ ಮುಟ್ಟಿಸ್ತೀನಿ ಮುಂದಿನ ದಿನಗಳಲ್ಲಿ. ನೋಡೋಣ, ಆಗಸ್ಟ್ವರೆಗೂ ನಾನು ಟೈಮ್ ತಗೊಂಡಿದ್ದೀನಿ, ಅವರು ತಗೊಂಡಿದ್ದಾರೆ. ಈ ಸಚಿವರು ಇನ್ನೂ ಯಾರೂ ಆಯ್ಕೆ ಆಗಿಲ್ಲ. ಈ ಥರ ವಿಧಾನಸೌಧ, ವಿಕಾಸಸೌಧ ಕಚೇರಿಗಳು ಇವತ್ತು ಅಧಿಕಾರಿ ಶಾಹಿಗಳ, ಬಂಡವಾಳ ಶಾಹಿಗಳ ಮತ್ತು
ಈ ಲೂಟಿಕೋರರು ಲಂಚಕೋರರು ಜಾಸ್ತಿ ಆಗಿದ್ದಾರೆ. ಯಾವುದು ಸಾಮಾಜಿಕ ಕೆಲಸಗಳನ್ನ ಯಾರೂ ಜನಪರ ಕೆಲಸಗಳನ್ನ ಯಾವ ಅಧಿಕಾರಿಗಳು ಮಾಡ್ತಾಯಿಲ್ಲ. ಅವರು ಏನು ಮಂತ್ರಿಗಳು ಸಚಿವರುಗಳು ಇವತ್ತೇನು ಮುಖ್ಯಮಂತ್ರಿಗಳಿರ್ತಾರೆ ಅವ್ರದ್ದು ಫೈಲ್ಗಳು ಮಾತ್ರ ಈ ಬೇಕಾದ ಫೈಲ್ಗಳು ಮಾತ್ರ ಮೂವ್ ಮಾಡ್ತಾಯಿದ್ದಾರೆ. ನನಗೆ ತುಂಬ ಇದ್ರ ಬಗ್ಗೆ ಬೇಸರ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಜೂನ್ ತಿಂಗಳು ಇವತ್ತು ಜುಲೈ ತಿಂಗಳು ನೋಡೋಣ ಸಚಿವರು ಅವರು ಯಾರು ಆಯ್ಕೆ ಆಗ್ತಾರಾಗಲಿ ಅವೆಲ್ಲ ಮನವಿಗಳು ಹಿಂದೆ ಸಚಿವರು ಏನು ನಮಗೆ ಅನ್ಯಾಯ ಮಾಡಿದ್ದಾರೆ, ಅವರೇನು ಕೆಲಸನೂ ಮಾಡಿಲ್ಲ. ಅರಣ್ಯ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ರವರ ದಾಖಲೆಗಳಿದೆ ಅಭಿಮಾನಿಸುವ ಹೊಸಕ್ಕೆ ತಗೊಳ್ಳೋಕ್ಕೆ. ಅಂದರೆ ಇವರಿಗೆ ಯಾರೋ ಈ ಬ್ರೀಡರ್ ಇರ್ಬೋದು, ವಕೀಲರುಗಳು ಇರ್ಬೋದು, ಇಲ್ಲಿ ತುಂಬ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು. ಅದನ್ನು ಹೊಸಕ್ಕೆ ತಗೊಬಾರ್ದು ಅಂದ್ಬಿಟ್ಟು ಈ ಬಂಡವಾಳಶಾಹಿಗಳು ಇವತ್ತು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಇವತ್ತು ಅದನ್ನು ತಡೆ ಹಿಡಿತಾ ಇದ್ದಾರೆ ಹೊಸಕ್ಕೆ ತಗೊಳ್ದಂಗೆ. ಇರಲಿ, ಅವರು ಎಷ್ಟು ದಿನ ಮಾಡ್ಬೋದು, ಅದು ಜಾಸ್ತಿ ಸಹ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಇದೆ. ನಾನು ಅದರಲ್ಲಿ ಕಾನೂನು ಹೋರಾಟದ ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಒಂದು ಬುದ್ಧಿ ಕಲಿಸೋ ಮಟ್ಟ ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷರು ರಾಜು ಗೌಡ್ರು. ನೋಡೋಣ, ಮನವಿಗಳೆಲ್ಲ ತುಂಬ ಕೊಟ್ಟಿದ್ದೀನಿ. ಅದೇನೇ ಮಾಡ್ತಾರೆ ಮಾಡಲಿ. ಈ ಸದ್ಯಕ್ಕೆ ಅರಣ್ಯ ಸಚಿವರು ಯಾರು ಆಗ್ತಾರೆ ಅವ್ರು ನೋಡಬೇಕು. ಮುಖ್ಯಮಂತ್ರಿಗಳನ್ನ ನಾನು ಭೇಟಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರೇ ಇನ್ನೂ ಆಯ್ಕೆ ಯಾರನ್ನೂ ಮಾಡಿಲ್ಲ. ನಾವು ಅರಣ್ಯ ಸಚಿವರನ್ನ ಎಲ್ಲನೂ ಏನು ಹಿಂದೆಗಳು ನಡೆದಿದೆ ಎಲ್ಲ ತಿಳಿಸ್ಬಿಟ್ಟು ಮುಖ್ಯಮಂತ್ರಿಗೆ ಆಲ್ರೆಡಿ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿ ಸಚಿವಾಲಯಕ್ಕೆ ನಾನು ಮನವಿ ಕೊಟ್ಟಿದ್ದೀನಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೀನಿ ಸದ್ಯದಲ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಂದಿನ ಅರಣ್ಯ ಸಚಿವರು ಯಾರಾದರೂ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಭರವಸೆ ಇದೆಯಾ? ಗೊತ್ತಿಲ್ಲ ಸರ್. ನಾನು ಈಗ ಇರೋ ಮಟ್ಟಕ್ಕೆ 8 ತಿಂಗಳಾದರೂ ಒಬ್ಬ ಅರಣ್ಯ ಸಚಿವರು ಕೆಲಸ ಮಾಡಿಲ್ಲ ಅಂತಂದರೆ ಅವರು ಇದರಲ್ಲಿ ಶಾಮೀಲಾಗಿರ್ಬೋದು. ಈ ಭೂಗಳರ ಮತ್ತು ಈ ಕೆಲವು ವಕೀಲರ ಒಂದು ಹಣದ ವ್ಯಾಮೋಹಕ್ಕೆ ಬಲಿಯಾಗಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಅದು ಇದು ಇರ್ಬೋದು. ಯಾಕೆ ಮತ್ತೆ ಇವರು ಮಾಡೋದಾಯ್ತಲ್ಲ, 8 ತಿಂಗಳು ಬೇಕಾ ಸಚಿವರು ಅಧಿಕಾರಿಗಳಿಗೆ? ಅದೇನು ಅದು ಅಭಿಮಾನ ಸ್ಟುಡಿಯೋದು ಅದು ಏನು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಹೊಸಕ್ಕೆ ತಗೊಳ್ಳೋಂಥ ಒಂದು ಆದೇಶ ಮಾಡೋದಕ್ಕೆ ಸಚಿವರಿಗೆ ಆಗಿಲ್ಲ 8 ತಿಂಗಳಿಂದ ಅಂದರೆ ಏನು? DC ಕೊಟ್ಟು ಮನವಿ ಕೊಟ್ಟು 10/10/2025 ವರದಿ ಸಲ್ಲಿಸಿರೋದು. ಆ ವರದಿ ನೋಡೋಕ್ಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಅವ್ರು ಸಚಿವರ ಹತ್ರ ಹೋಗೋದು, ಸಚಿವರಿಗೆ ತಿಳಿಸೋದು, ಕೆಲಸ ಮಾಡೋದು, ಈ ಥರ ದುರಾಡಳಿತ ನಡೀತಾ ಇದೆ ಸರ್. ಇದು ಸರ್ವೇ ಸಾಮಾನ್ಯ ಎಲ್ಲ ಸರ್ಕಾರಗಳಲ್ಲಿ ನಡೆಯುತ್ತೆ. ಯಾರು ಇಲ್ಲಿ ನಿಜವಾಗ್ಲೂ 100ಕ್ಕೆ ಸಭ್ಯ ರಾಜಕಾರಣಿಗಳು ಒಂದು 5% ಸಿಗ್ಬೋದು ಸರ್. ಇದ್ದವ್ರು ಯಾರು ಸಭ್ಯ ರಾಜಕಾರಣಿಗಳಲ್ಲ ಸರ್. ಎಲ್ಲ ದುಡ್ಡು ಚೆಲ್ತಾರೆ, ದುಡ್ಡು ಮಾಡೋಕ್ಕೆ ಬಂದಿರ್ತಾರೆ ಅವರು.